ಭೀಕರ ಬರದ ಮಧ್ಯೆ ಜನರಿಗೆ ಆಹಾರ ಸಿಗ್ತಾ ಇಲ್ಲ. ಅದೇ ರೀತಿ ಜಾನುವಾರುಗಳಿಗೂ ಕೂಡ ಮೇವು ಸಿಗ್ತಾ ಇಲ್ಲ. ಇದರಿಂದ ಧಾರವಾಡದಲ್ಲಿ ನೊಂದಿರೋ ಅನ್ನದಾತರು ಜಾನುವಾರುಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಆ ಕುರಿತ ಒಂದು ವರದಿ ಇಲ್ಲಿದೆ. ಧಾರವಾಡ ಜಿಲ್ಲೆಯಲ್ಲಿ ಸದ್ಯ ಮೇವಿಗೆ ಹಾಹಾಕಾರ ಎದುರಾಗಿದೆ. ಹೀಗಾಗಿ ಧಾರವಾಡ ಜಿಲ್ಲಾಡಳಿತವೇನೋ ಮೇವು ಬ್ಯಾಂಕ್ ತೆರೆಯಲು ಮುಂದಾಗಿದೆ. ಆದರೆ ರೈತರು ಮಾತ್ರ ತಮ್ಮ ಜಾನುವಾರುಗಳನ್ನ ಮಾರುಕಟ್ಟೆಗೆ ತಂದು ಮಾರಾಟ ಮಾಡುತ್ತಿದ್ದಾರೆ. ಮಾರಾಟಕ್ಕೆ ಬಂದ ಜಾನುವಾರುಗಳನ್ನ ಮೇವು ಸಂಗ್ರಹಿಸಿದ ರೈತ ಮಾತ್ರ ಖರೀದಿ ಮಾಡಬೇಕು. ಇಲ್ಲದೆ ಹೋದರೆ ಅವುಗಳು ಅನಿವಾರ್ಯವಾಗಿ ಕಟುಕರ ಪಾಲಾಗುತ್ತಿವೆ. ಜಿಲ್ಲೆಯಲ್ಲಿ 14 ಕಡೆ ಮೇವು ಬ್ಯಾಂಕ್ ಮಾಡ್ತೀವಿ ಅಂತ ಹೇಳಿದ್ರು ಅದು ಜಾರಿಗೆ ಬಂದಿಲ್ಲ. ಯಾವ ರೈತರ ಬಳಿಯೂ ಮೇವು ಸಂಗ್ರಹವಿಲ್ಲ. ಇದರಿಂದ ಜಾನುವಾರುಗಳು ಕಸಾಯಿಖಾನೆ ಸೇರುತ್ತಿದೆ ಅನ್ನುವ ಡೌಟ್ ಶುರುವಾಗಿದೆ. ಸರ್ಕಾರ ಹಿಂದೆ ಧಾರವಾಡ ಜಿಲ್ಲೆ ಬರಗಾಲ ಅಂತೇಳಿ ಘೋಷಣೆ ಮಾಡಿದ್ರು. ಇದುವರೆಗೂ ನೀರು ಇಲ್ಲ, ಇತ್ತಾಗ ಮೇವೂ ಇಲ್ಲ. ಇವತ್ತು ನೋಡ್ರಿ ಎಲ್ಲ ದನಗಳನ್ನ ಹಳ್ಳಿ ಮಂದಿ ಎಲ್ಲ ತಗೊಂಡು ಬಂದು ಮಾರ್ಕೆಟ್ಗೆ ಮಾರಾಟ ಬರ್ತಾರ. ಮಾರಾಕ್ ಬಂದಾಗ ಏನಾಕತ್ತೆ ಅಂದ್ರೆ ಕಸಾಯಿಖಾನೆ ಅವ್ರಿಗೆ ಯಾವ ರೇಟ್ ಅಂತಾರೋ ಆ ರೇಟ್ ಕೊಡಬೇಕು. ಯಾಕಂದ್ರೆ ರೈತರು ಆ ಎತ್ತುಗಳು ತಗೊಳ್ಳೋ ಅಷ್ಟು ದನಗಳು ತಗೊಳ್ಳೋ ಅಷ್ಟು ತಾಕತ್ತಿಲ್ಲ. ಆ ಕಾರಣದಿಂದ ಇವರು ಕೂಡಲೇ ಎಚ್ಚೆತ್ತುಕೊಂಡು ಸರ್ಕಾರ ಇವತ್ತು ನೀರಿನ ವ್ಯವಸ್ಥೆ ಆಗಿರ್ಬೋದು, ಆ ಮೇವಂತಿ ಅವಶ್ಯಕತೆ ಈಗ ಕೂಡಲೇ ವ್ಯವಸ್ಥೆ ಮಾಡಿ ಕೊಡಬೇಕು. ಇಷ್ಟೆಲ್ಲ ನಡೆಯುತ್ತಿದ್ದರೂ ಅಧಿಕಾರಿಗಳಿಗೆ ಮಾತ್ರ ಇದ್ಯಾವುದು ಅರ್ಥ ಆಗ್ತಿಲ್ಲ. ಜಾನುವಾರು ಸೇಲ್ ಆಗುತ್ತಿಲ್ಲ, ನಾವು ಜಿಲ್ಲೆಯ ಜಾನುವಾರು ಸಂತೆಯ ಮೇಲೆ ಕಣ್ಣಿಟ್ಟಿದ್ದೀವಿ ಅಂತಿದ್ದಾರೆ. ಇನ್ನು ಅಧಿಕಾರಿಗಳ ದಾಖಲೆ ಪ್ರಕಾರ ಕಳೆದ ಜನವರಿ ತಿಂಗಳಿನಲ್ಲಿ ಧಾರವಾಡ ಎಪಿಎಂಸಿ ಮಾರುಕಟ್ಟೆಯಲ್ಲಿ 68, ಅಮರಗೋಳ ಎಪಿಎಂಸಿಯಲ್ಲಿ 78, ನೂಲ್ವಿ ಎಪಿಎಂಸಿಯಲ್ಲಿ 52, ಅಣ್ಣಿಗೆರೆ ಎಪಿಎಂಸಿಯಲ್ಲಿ 23 ಜಾನುವಾರುಗಳು ಮಾರಾಟವಾಗಿವೆ. ಇದನ್ನ ಭೀಕರ ಬರ ಅನ್ನೋಕೆ ಸಾಧ್ಯವಿಲ್ಲ ಅಂತ ಸಬೂಬು ಹೇಳ್ತಿದ್ದಾರೆ. ಸೈನ್ ಆಫ್ ಫೆಮೈನ್ ಕೆಲಾಮಿಟಿ ಅದು. ಇದನ್ನು ನಾನು ಖಂಡಿತವಾಗಿ ಇದನ್ನು ಗಮನ ಹರಿಸ್ತೀನಿ. ಡೆಫಿನೆಟ್ಲಿ ವಿ ವಿಲ್ ಟ್ರೈ ಟು ಅವಾಯ್ಡ್ ಸರ್ಕಮ್ಸ್ಟೆನ್ಸ್. ಒಟ್ಟಾರೆ ಧಾರವಾಡ ಜಿಲ್ಲೆಯಲ್ಲಿ ಮೇವಿನ ಸಮಸ್ಯೆ ತಲೆದೋರಿರುವುದರಿಂದ ರೈತ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ತನ್ನ ಜಾನುವಾರುಗಳನ್ನು ಮಾರಾಟ ಮಾಡಲು ಆಗದೆ, ಇಟ್ಟುಕೊಳ್ಳಲು ಆಗದೆ ಒದ್ದಾಡುವ ಸ್ಥಿತಿಯಲ್ಲಿದ್ದಾನೆ. ಟಿವಿ ಕಮ್ಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ.